ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಟೌನ್ ಹಾಲ್ ಹತ್ತಿರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಮ್ಮ ಕಮಿಷನರ್ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಿ ಅನುಮತಿಯನ್ನು ಕೊಡಬೇಕು. ಅದು ಕೊಟ್ಟ ನಂತರವೇ ಅದನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಆ ಪುತ್ಥಳಿಯನ್ನು ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಕೊಡುಗೆಯಾಗಿ ಸುಮಾರು 36 ಲಕ್ಷ ಅದನ್ನು ನಾವು ಕೊಡುಗೆಯಾಗಿ ಸಿದ್ಧಾರ್ಥ ಸಂಸ್ಥೆ ಪುತ್ಥಳಿಯನ್ನು ಕೊಡುತ್ತೆ. ಅದರ ಪೆಡೆಸ್ಟಲನ್ನು ಕಾರ್ಪೊರೇಷನವ್ರು ಮಾಡ್ತಾರೆ. ಇಲ್ಲ ಇಲ್ಲ, ಅದೇ ಸರ್ಕಲ್ಲಿಗೆ ಹೋಗಲ್ಲ ನಾವು ಅಲ್ಲಿ ಟೌನ್ ಹಾಲ್ಸ್ ಇದೆಯಲ್ಲ, ನಾವು ಯಾವುದೇ ಸರ್ಕಲ್ ಮರುನಾಮಕರಣ ಮತ್ತೊಂದು ಯಾವುದು ಮಾಡಲ್ಲ, ಗೊತ್ತಿಲ್ಲ ನನಗೆ. ಅಲ್ಲಿ ಆ ಸರ್ಕಲ್ನಲ್ಲಿ ಇಡ್ಬೋದು, ನಾವು ಸರ್ಕಲ್ನಲ್ಲಿ ಇಡಲ್ವ, ಅಲ್ಲಿ ಕಾರ್ಪೊರೇಷನ್ ಆವರಣದಲ್ಲಿ ಇಡ್ತಾರೆ. ದೇರ್ ಇಸ್ ನೋ ಕ್ಲಾಶ್ ಆಫ್ ಇಂಟ್ರೆಸ್ಟ್, ನೋ ಕ್ಲಾಶ್ ಆಫ್ ಶಂಕುಸ್ಥಾಪನೆ ಆಗಿ 10 ವರ್ಷ ಆಗಿದೆ. ಆ ಸರ್ಕಲ್ ಬರುತ್ತಲ್ಲ, ಆ ಪಾರ್ಕ್ ಇದೆಯಲ್ಲ, ಅಲ್ಲಿ ಒಂದು ಜಾಗ ಕಾರ್ವ್ಔಟ್ ಮಾಡಿ ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಆ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ ಅಲ್ಲಿ. ಗೋಲ್ಡನ್ ಪ್ಲಾಟಿನಮ್ ಅಂದರೆ ಗೋಲ್ಡ್ಗಿನ್ನ ಜಾಸ್ತಿನಾ? ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಜೊತೆಯಲ್ಲಿ ಮಾತನಾಡಿದ್ದೇನೆ. ಅವರು ಯಾವ್ಯಾವ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜುಗಳಿಲ್ಲ ಆ ಕಾಲೇಜುಗಳನ್ನು ಆಯಾಯ ಜಿಲ್ಲೆಗೆ ಕೊಡೋದಕ್ಕೆ ಒಪ್ಪಿದ್ದಾರೆ. ಸೊ ತುಮಕೂರಿನಲ್ಲೂ ಸ್ವಾಭಾವಿಕವಾಗಿ ಬರುತ್ತೆ. ಅದು ಒಂದಿದೆ, ಫಿಶ್ ಮಾರ್ಕೆಟು ಇದೆ. ಇಲ್ಲ, ಇಲ್ಲ, ಏನು ತೊಂದರೆ ಇಲ್ಲ. ನಾವು ಅದು ಸರ್ಕಲ್ ಒಳಗಡೆ ಎಲ್ಲೂ ಬರೋದಿಲ್ಲ. ಈ 1 ಇಂಚು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ. ಹೆಲಿಕಾಪ್ಟರ್ದು ಒಳಗಡೆ ಬರುತ್ತೆ. ಇದೆಯಲ್ಲ ಸರ್ಕಲ್ಲು, ಸದ್ಯಕ್ಕೆ ಯಾವುದು ಆ ಥರ ಪ್ರಸ್ತಾವನೆ ಇಲ್ಲ. ಅದೇ ನಮ್ಮ ಮುಂದೆ ಸದ್ಯಕ್ಕೆ ಯಾವುದು ಆ ರೀತಿ ಪ್ರಸ್ತಾವನೆ ಇಲ್ಲ. ಏನು ಕೋರ್ಟಲ್ಲಿ ಇರಬೇಕು ಅನಿಸುತ್ತೆ ಅಲ್ಲ. ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್. ಕೋರ್ಟಲ್ಲಿ ಇರುವಾಗ ಸಬ್ಜುಡಿಸ್ ಆಗುತ್ತೆ, ನಾವೇನಾದ್ರು ಮಾಡೋಕ್ಕೆ. ನಡ್ಕೊಂಡು ಹೋಗ್ಬೋದು. ಅದ್ರ ಮೇಲೆ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಪಾದ ಎಲ್ಲ ಕಾಣುತ್ತೆ, ಕೆಳಗಡೆ ನೀರು ಕಾಣುತ್ತೆ. ಅದು ತೆಗ್ಸೋಣ. ಯಾವುದನ್ನ? ಅಂತರ್ಗಂಗೆನ ಅದನ್ನು ತೆಗೆದುಬಿಟ್ರೆ, ಬರೀ ಗಂಗೆ ಬಿಟ್ಬಿಟ್ರೆ ಸಾಕು. ಈಗ ಅಕ್ಕ ತಂಗಿದಿರ ಕೆರೆ ಅಂತ ಇದೆ, ಅದನ್ನು ನಾವು ಲಾಲ್ಬಾಗು ಕಬ್ಬನ್ ಪಾರ್ಕು ಮಾದರಿ ಡೆವಲಪ್ ಮಾಡ್ತೀವಿ, ಆಯಿತಾ? ಯಾಕೆಂದರೆ ನಮ್ಮಲ್ಲಿ ಒಂದು ಪಾರ್ಕ್ ಇಲ್ಲ ದೊಡ್ಡದು ತುಮಕೂರಿಗೆ. ಅದಕ್ಕೆ ಬೇರೆ ಎಲ್ಲೋ ಹೋಗೋ ಬದಲು ಅದನ್ನೇ ಪಾರ್ಕಾಗಿ ಡೆವಲಪ್ ಮಾಡಿ ಅದನ್ನು ಎಲ್ಲ ಬೆಂಚ್ಗಳು ಹಾಕಿ ಅಲ್ಲೆಲ್ಲ ಚೆನ್ನಾಗಿ ಅಲ್ಲಲ್ಲೇ ಗಜಿಬೋಗಳು ಅವೆಲ್ಲ ಕಟ್ಟಿ ಫ್ಯಾಮಿಲಿಗಳು ವೀಕೆಂಡಲ್ಲೋ ಅಥವಾ ಯಾವಾಗ ನೀವೆಲ್ಲ ಹೋಗಿ ಕೂತ್ಕೊಂಡು ಅಲ್ಲೇ ಬರೀಬೋದು ನಿಮ್ಮ ಸಾಹಿತ್ಯ. 18 ಪಾರ್ಕ್ಗಳ ಅಭಿವೃದ್ಧಿಗೆ ಹಣವನ್ನು ಈ 200 ಕೋಟಿಯಲ್ಲಿ ಒದಗಿಸಿದ್ದೀವಿ. 18 ಪಾರ್ಕ್
ಯಾಕೆಂದರೆ ನೆಗ್ಲೆಕ್ಟ್ ಆಗಿತ್ತು ಇಷ್ಟು ದಿವಸ ಅಂತ. ಅದನ್ನೆಲ್ಲ ಈಗ ನಮ್ಮ ಕಮಿಷನರ್ ಪಟ್ಟಿ ಮಾಡಿ ಅದಕ್ಕೆಲ್ಲ 1 ಕೋಟಿ 2 ಕೋಟಿ ಆ ರೀತಿ ಹಣ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ಮಾಡ್ತಾಯಿದ್ವಿ.